ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆ ಪಟ್ಟಿಯನ್ನ ಲೋಕಭವನಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. 19 ಮಂದಿ ಸಚಿವರು ಖಾತೆ ರಹಿತರಾಗಿ ಓಡಾಡ್ತಾ ಇದ್ರು. ಆಗಸ್ಟ್ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸಿದ್ರು. ನಂತರ ಖಾತೆ ಹಂಚಿಕೆ ಮಾಡೋದಕ್ಕೊಮ್ಮೆ ದಿಲ್ಲಿಗೂ ಹೋಗಿ ಬರಬೇಕಾಯ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಈಗ ಸಿಗ್ತಾ ಇರುವಂತ ಮಾಹಿತಿ ಖಾತೆಗಳ ಹಂಚಿಕೆಯಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖಾತೆ ಹಂಚಿದ್ದಾರೆ ಮತ್ತದರ ಮಾಹಿತಿಯನ್ನ ಆ ಪಟ್ಟಿಯನ್ನ ಲೋಕಭವನಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಏನೇನು ಬದಲಾವಣೆಯಾಗಿದೆ, ಯಾರಿಗೆ ಯಾವ ಖಾತೆ, ಇದರ ಡೀಟೇಲ್ ಒಂದೊಂದಾಗಿ ಬರ್ತಾ ಹೋಗುತ್ತೆ, ನೋಡ್ತಾ ಹೋಗೋಣ. ಯಾರಿಗೆ ಯಾವ ಖಾತೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ ಅಂತ. ಪ್ರಮುಖ ಖಾತೆಗಳು, ಸಮಾಜ ಕಲ್ಯಾಣ ಸೇರಿ ಪ್ರಮುಖ ಖಾತೆಗಳ ಮೇಲೆ ಪ್ರಮುಖ ನಾಯಕರ ಕಣ್ಣಿತ್ತು. ಪ್ರಮುಖ ನಾಯಕರು ಆ ಖಾತೆಯನ್ನ ಪಡ್ಕೊಳ್ಳೋದಕ್ಕೆ ಯಶಸ್ವಿಯಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಬರ್ತಾ ಇದೆ. ಡೀಟೇಲ್ ಚಲುವರಾಯಸ್ವಾಮಿ ಕೃಷಿ ಇಲಾಖೆಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ, ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣದ ಜವಾಬ್ದಾರಿಯನ್ನ ಕೊಡಲಾಗ್ತಾ ಇದೆ. ಅಂದ್ರೆ ಖಾತೆ ಹಂಚಿಕೆ ಮಾತ್ರ ಅಲ್ಲ, ರೀಶಫಲ್ಲು ಕೂಡ ಅನ್ನೋದು ಕಾಣಿಸ್ತಾ ಇದೆ. ಆಹಾರ ಇಲಾಖೆಯ ಜವಾಬ್ದಾರಿ ಇತ್ತು, ಸಮಾಜ ಕಲ್ಯಾಣದ ಜವಾಬ್ದಾರಿಯನ್ನ ಮುನಿಯಪ್ಪ ಅವರಿಗೆ ಕೊಡ್ತಾ ಇದ್ದಾರೆ. ಬಂದರು ಮತ್ತು ಮೀನುಗಾರಿಕೆ ಬಸವಂತಪ್ಪ ಅವರಿಗೆ, ಸಾಮಾನ್ಯವಾಗಿ ಕರಾವಳಿ ಭಾಗದವರಿಗೆ ಕೊಡುವಂತ ಖಾತೆಗಳವು, ಬಸವಂತಪ್ಪ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಮಧು ಬಂಗಾರಪ್ಪ ಶಿಕ್ಷಣ ಇಲಾಖೆಯಲ್ಲಿ ಕಂಟಿನ್ಯೂ, ಜಮೀರ್ ಅಹಮದ್ ಖಾನ್ ವಸತಿ ಖಾತೆಯಲ್ಲಿ ಕಂಟಿನ್ಯೂ, ಯುಟಿ ಖಾದರ್ ಅವರಿಗೆ ಹೆಚ್ಚುವರಿ ಖಾತೆ ಅಲ್ಪಸಂಖ್ಯಾತ ಮತ್ತು ವಕ್ಫ್, ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿ, ಲಕ್ಷ್ಮಣ್ ಸವದಿ ಸಹಕಾರ ಖಾತೆ. ಒಂದು ನಿರೀಕ್ಷೆ ಇತ್ತು ಲಕ್ಷ್ಮಣ್ ಸವದಿ ಅವರಿಗೆ ಹಂಚಿಕೆಯಾಗುತ್ತೆ ಆ ಖಾತೆ ಅಂತ, ಆ ನಿರೀಕ್ಷೆಯಂತೆ ಆಗಿದೆ. ಬದಲಾವಣೆ ಆಗದೇ ಇರೋದು ಮಧು ಬಂಗಾರಪ್ಪ ಅವರ ಖಾತೆಯಲ್ಲಿ, ಜಮೀರ್ ಅಹಮದ್ ಖಾನ್ ಅವರ ಖಾತೆಯಲ್ಲಿ, ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, ಲಕ್ಷ್ಮಣ್ ಸವದಿ ಸಹಕಾರ, ಯುಟಿ ಖಾದರ್ಗೆ ಆರೋಗ್ಯ ಖಾತೆಯ ಜೊತೆಗೆ ಮತ್ತೊಂದು ಇಲಾಖೆಯ ಜವಾಬ್ದಾರಿ, ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂ ವಿಜ್ಞಾನ. ಮುಂದುವರೆದಿದೆ ಖಾತೆ, ಬದಲಾವಣೆಗಳಾಗಿಲ್ಲ. ಕಂಪ್ಲೀಟ್ ಆದಂತ ಡೀಟೇಲ್ ಅನ್ನ ನೀವು ನೋಡ್ತಾ ಹೋಗ್ತಾ ಇದ್ದೀರಿ. ಯಾರಿಗೆ ಯಾವ ಖಾತೆಯ ಜವಾಬ್ದಾರಿ. ಕೃಷಿ ಇಲಾಖೆಯಲ್ಲಿ ಬದಲಾವಣೆ ಇಲ್ಲ, ಚಲುವರಾಯಸ್ವಾಮಿ ಮುಂದುವರಿತಾ ಇದ್ದಾರೆ. ಸಣ್ಣ ನೀರಾವರಿ ಬಾಲಕೃಷ್ಣ ಅವರಿಗೆ ಅದರ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಮುನಿಯಪ್ಪ ಅವರಿಗೆ ಆಹಾರ ಖಾತೆಯ ಜವಾಬ್ದಾರಿ ಇತ್ತವರಿಗೆ, ಅದರ ಜೊತೆಗೆ ಇದನ್ನು ಕೊಟ್ಟಿದ್ದಾರಾ ಅಥವಾ ಆಹಾರ ಖಾತೆಯನ್ನು ಬೇರೆಯವರಿಗೆ ಹಂಚಿಕೆ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸ್ವಲ್ಪ ಹೊತ್ತಲ್ಲಿ ಅದಕ್ಕೂ ಉತ್ತರ ಸಿಗಬಹುದು ಅಂತ ಅನ್ಸುತ್ತೆ. ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ಮುಂದುವರಿತಾರೆ. ಬಸವಂತಪ್ಪ ನೂತನ ಸಚಿವರು, ಬಂದರು ಮೀನುಗಾರಿಕೆ ಇದರ ಜವಾಬ್ದಾರಿ, ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ. ಖಾತೆ ಹಂಚಿಕೆಯ ತಲೆನೋವು ಏನಿತ್ತು 10 ದಿನದ ನಂತರ ಬಗೆಹರಿದಿರು. ಒದ್ದಾಡಿ ಗುದ್ದಾಡಿ ಪ್ರಯತ್ನ ಮಾಡಿ ಯಾರಿಗೆ ಯಾವ ಖಾತೆ ಕೊಡೋದು ಅಂತ ಯೋಚಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೆ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಸಚಿವ ಸ್ಥಾನವು ರಿಸರ್ವ್ ಇದೆ ಮಹಿಳೆಯರಿಗೆ. ಒಬ್ಬರು ಮಹಿಳಾ ಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಬೇಕು, ಆ ಖಾತೆಯ ಜವಾಬ್ದಾರಿಯೂ ಕೂಡ ಅವರಿಗೆ ಹಂಚಿಕೆಯಾಗುವಂತ ಸಾಧ್ಯತೆಗಳಿದ್ದಾವೆ. ಡೀಟೇಲ್ ನೋಡ್ತಾ ಇದ್ದೀರಿ, ಯಾರಿಗೆ ಯಾವ ಖಾತೆ ಅನ್ನೋ ಮಾಹಿತಿ. ಮುನಿಯಪ್ಪ ಅವರು ಕೊನೆಗೂ ಕೂಡ ಈ ಜಟಾಪಟಿಯಲ್ಲಿ ಗೆದ್ದಂಗಿದೆ. ಮುನಿಯಪ್ಪ ಅವರು ಮೊನ್ನೆ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾದರು. ಆ ವೇಳೆ 2 ಸಾಧ್ಯತೆಯ ಬಗ್ಗೆ ಚರ್ಚೆಯಾಗಿತ್ತು. ಒಂದು, ಅವರು ರಾಜೀನಾಮೆ ಕೊಟ್ಟು ಅವರ ಮಗಳಿಗೆ ಕೊಡಲಾಗುತ್ತೆ ಅಂತ. ಅದಾಗಿಲ್ಲ, ಬದಲಾಗಿ ಅವರು ಬಯಸಿದ ರೀತಿಯಲ್ಲೇ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಕಳೆದ ಬಾರಿ ಸಮಾಜ ಕಲ್ಯಾಣ ಇಲಾಖೆ ಮಹದೇವಪ್ಪ ಅವರ ಜವಾಬ್ದಾರಿಯಾಗಿತ್ತು. ಮುನಿಯಪ್ಪ ಅವರು ಪ್ರಸ್ತಾಪ ಮಾಡುವಾಗ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದಿದ್ರು. ಪ್ರತಿ ಬಾರಿ ಬಲಗೈಗೆ ಕೊಡ್ತೀರಿ, ದಲಿತ ಸಮುದಾಯದ ಬಲಗೈ ಸಮುದಾಯಕ್ಕೆ ಕೊಡ್ತೀರಿ, ಈ ಬಾರಿ ಎಡಗೈಗೆ ಕೊಡಿ ಅಂತ, ಅಂದ್ರೆ ನನಗೆ ಕೊಡಿ ಅಂತ, ನನ್ನ ಸಮುದಾಯಕ್ಕೆ ಕೊಡಿ ಅಂತ. ಎಸ್, ರಿಜ್ವಾನ್ ಅರ್ಷದ್ ಆಹಾರ ಖಾತೆ, ಮುನಿಯಪ್ಪ ಅವರ ಬಳಿ ಇದ್ದಂತ ಖಾತೆ ರಿಜ್ವಾನ್ ಅರ್ಷದ್ ಅವರಿಗೆ ಹಂಚಿಕೆಯಾಗಿದೆ. ಸೊ ಅಲ್ಲಿ ಶಫಲ್ ಮಾಡಿದ್ದಾರೆ. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಕೊಟ್ಟು ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮಧು ಬಂಗಾರಪ್ಪ ಅವರು ಪ್ರಾಥಮಿಕ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು, ಜಮೀರ್ ಅಹಮದ್ ಖಾನ್ ವಸತಿ. ಸೊ ಬದಲಾವಣೆಗಳು, ಕೆಲವರ ಖಾತೆಯಲ್ಲಿ ಬದಲಾವಣೆಗಳಾಗಿಲ್ಲ.
ಜಮೀರ್ ಅವರಿಗೂ ಖಾತೆ ಬದಲಾವಣೆಯಾಗಿಲ್ಲ. ಅಂದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಅದೇ ಖಾತೆಯನ್ನು ನಿಭಾಯಿಸ್ತಾ ಇದ್ರು, ಅವರಿಗೆ ಅದೇ ಖಾತೆಯ ಹಂಚಿಕೆಯನ್ನು ಮಾಡಲಾಗಿದೆ, ಅದೇ ಖಾತೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅಜಯ್ ಸಿಂಗ್ ಮೊದಲ ಬಾರಿ ಸಚಿವರಾದವರು. ಅರಣ್ಯ ಇಲಾಖೆಯ ಜವಾಬ್ದಾರಿ ಅದು ಈಶ್ವರ್ ಖಂಡ್ರೆ ಅವರ ಬಳಿ ಇತ್ತು. ಈಶ್ವರ್ ಖಂಡ್ರೆ ಸದ್ಯ ಗ್ರಾಮೀಣಾಭಿವೃದ್ಧಿ ಸಚಿವರು. ಆ ಅರಣ್ಯ ಇಲಾಖೆಯನ್ನ ಅಜಯ್ ಸಿಂಗ್ ಅವರಿಗೆ ಕೊಡಲಾಗಿದೆ. ಬಸವಂತಪ್ಪ ಅವರು ದೊಡ್ಡ ಖಾತೆಯ ನಿರೀಕ್ಷೆಯಲ್ಲಿದ್ದರು. ಅವರ ಸೋದರ ಮಾವ ಅವರ ಪರವಾಗಿ ಬ್ಯಾಟಿಂಗೂ ಕೂಡ ಮಾಡಿದರು ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿ. ಬಟ್ KH ಮುನಿಯಪ್ಪ ಅವರಿಗೆ ಆ ಇಲಾಖೆ ಹಂಚಿಕೆಯಾಗಿದೆ. ಬಂದರು, ಒಳನಾಡು ಜಲ ಸಾರಿಗೆ ಮತ್ತು ಮೀನುಗಾರಿಕೆ ಬಸವಂತಪ್ಪ ಅವರಿಗೆ ಹಂಚಿಕೆಯಾಗಿರುವಂತ ಖಾತೆ. ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ ಇಲಾಖೆ. ಒಬ್ಬರ ಖಾತೆಯಲ್ಲೂ ಬದಲಾವಣೆ ಆಗಿದೆ. ಕಳೆದ ಬಾರಿ 13 ಜನ ಏನು ಕ್ಯಾಬಿನೆಟ್ಗೆ ಬಂದರು, ಅವರ ಖಾತೆಯಲ್ಲಿ ಬದಲಾವಣೆ ಆಗಿರೋದ್ರಲ್ಲಿ ಮುನಿಯಪ್ಪ ಅವರಿಗೆ ಮಾತ್ರ. ಮುನಿಯಪ್ಪ ಅವರಿಗೆ ಖಾತೆ ಬದಲಾಯಿಸಿ ಅವರ ಖಾತೆಯನ್ನ ರಿಜ್ವಾನ್ ಅರ್ಷದ್ ಅವರಿಗೆ ಕೊಡಲಾಗಿದೆ. ಶಿವಲಿಂಗೇಗೌಡರ ಖಾತೆಯ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಕೃಷಿಯ ಮೇಲೆ ಕಣ್ಣಿಟ್ಟಿದ್ರು. ಹಣಕಾಸು ಖಾತೆ ಕೊಟ್ಟರೆ ಅದನ್ನು ನಿಭಾಯಿಸ್ತೀನಿ ಅಂತ ಹೇಳಿದ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ. ಬಟ್ ಅವರಿಗೆ ಇನ್ನೂ ಖಾತೆಯ ಬಗ್ಗೆ ಅವರ ಸ್ಪಷ್ಟತೆ ಇನ್ನೂ ಲಭ್ಯ ಆಗ್ತಾ ಇಲ್ಲ. ಸಿಗಬಹುದು ಸ್ವಲ್ಪ ಹೊತ್ತಲ್ಲಿ. SS ಮಲ್ಲಿಕಾರ್ಜುನ್ ಅವರಿಗೆ ಬರ ಪರಿಶೀಲನೆಯ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಅವರು ನಿನ್ನೆ ಬಂದರು, ವಿದೇಶದಿಂದ ನಿನ್ನೆ ಬಂದರು. ಅವರಿಗೀಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ರೆವಿನ್ಯೂ ದೃಷ್ಟಿಯಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಕಳೆದ ಬಜೆಟ್ನಲ್ಲಿ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆ ಹೆಚ್ಚುವರಿ ಜವಾಬ್ದಾರಿ ಈಗ SS ಮಲ್ಲಿಕಾರ್ಜುನ್ ಅವರ ಹೆಗಲಿಗೆ ಇರಿದೆ. ಅವಕಾರಿ ಯಾರಿಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಪರಮೇಶ್ವರ್ ಅವರ ಬಳಿ ಕಂದಾಯ ಜೊತೆಗೆ ಕ್ರೀಡಾ ಇಲಾಖೆ ಇತ್ತು. ಅದು ಕಂಟಿನ್ಯೂ ಆಗತ್ತಾ, ಅದನ್ನು ತೆಗೆದು ಬೇರೆಯವರಿಗೆ ಕೊಡ್ತಾರಾ, ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ರಿಜ್ವಾನ್ ಅರ್ಷದ್ ಮೊದಲ ಬಾರಿ ಸಚಿವರು. ಒಳ್ಳೆಯ ಖಾತೆಯ ಜವಾಬ್ದಾರಿಯ ಸಿಕ್ಕಿದೆ. ಗ್ಯಾರಂಟಿಗಳ ಪೈಕಿ ಮೊದಲ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ. ಅನ್ನಭಾಗ್ಯದ ಗ್ಯಾರಂಟಿ ಏನಿದೆ ಅದನ್ನ ಅನುಷ್ಠಾನ ಮಾಡುವಂತ ಜವಾಬ್ದಾರಿ ರಿಜ್ವಾನ್ ಅರ್ಷದ್ ಅವರು. ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಬೆಂಗಳೂರು ದಕ್ಷಿಣ, ಹಿಂದೆ ರಾಮನಗರ. ಆ ಜಿಲ್ಲೆಯ ಮತ್ತೊಬ್ಬ ಸಚಿವ ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ. ಮಂಡ್ಯದ ಮತ್ತೊಬ್ಬ ಸಚಿವರಿಗೆ ಏನ್ ಜವಾಬ್ದಾರಿ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಮುನಿಯಪ್ಪ ಅವರ ಬೇಡಿಕೆಗೆ ಕೊನೆಗೂ ಹೈಕಮಾಂಡ್ ಮಣಿದಂಗೆ ಕಾಣಿಸ್ತಾ ಇದೆ. ಖಾತೆ ಸಿಕ್ಕ ತಕ್ಷಣ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದರು. ರಾಹುಲ್ ಗಾಂಧಿ ಬಂದಾಗಲೆಲ್ಲ ಹೋಗಿ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಸಮಾಜ ಕಲ್ಯಾಣದ ಜವಾಬ್ದಾರಿ ಕೊಡಿ, ಸಮಾಜ ಕಲ್ಯಾಣದ ಜವಾಬ್ದಾರಿ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.